ಸಮಸ್ತ ನಾಡಿನ ಜನತೆಗೆ ಎಸ್ ಪಿ ಸೂರ್ಯಂ ಮಾಡುವ ನಮಸ್ಕಾರಗಳು ಹಾಗೂ ಶುಭೋದಯ ಶುಭ ದಿನ. ಹಾಗೂ ಎಸ್ ಪಿ ಸೂರ್ಯಂ ಲೈವ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರಗಳು ಫ್ರೆಂಡ್ಸ್. ಎಪಿಸೋಡ್ 5ವರೆಗೂ ಮುಗಿದಿದೆ ಮತ್ತು ಎಪಿಸೋಡ್ 6ನೇದು ಮುಂದುವರಿತಾ ಇದೆ. ಎಪಿಸೋಡ್ 5 ಕೂಡ ಭಾಳಷ್ಟು ಜನ ನೋಡ್ತಾ ಇದ್ದಾರೆ, ಆಮೇಲೆ ಸಬ್ಸ್ಕ್ರೈಬ್ ಆಗ್ತಾಯಿದ್ದಾರೆ. ಅದಾಗೆ ಇನ್ನೂ ಜಾಸ್ತಿ ಜನ ನೋಡಬೇಕು ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ನನ್ನ ಬಗ್ಗೆ ಏನು ಹೇಳ್ತಾ ಇದ್ದೀನಿ, ಹೇಗೆಲ್ಲ ಬದಲಾವಣೆ ಮತ್ತು ಜರ್ನಿ ಹೇಗೆಲ್ಲ ಇತ್ತು, ಇದನ್ನು ಕೆಲವರು ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಾ. ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ 6ನೇ ಎಪಿಸೋಡ್ ಶುರು ಮಾಡೋಣ. 5ನೇ ಎಪಿಸೋಡಲ್ಲಿ ಕೊನೆಯದಾಗಿ ಹೇಳಿರೋ ಹಾಗೆ, ನಾನು ಬೆಂಗಳೂರಲ್ಲಿ ತರಬೇತಿಯನ್ನು ಮುಗಿಸಿದ ನಂತರ ನನಗೆ ಪ್ಲೇಸ್ಮೆಂಟ್ ಅಂದರೆ ಕೆಲಸಕ್ಕೆ ನನಗೆ ಟ್ರೈನಿಂಗಿಂದ ಟ್ರೈನರ್ ಆಗಿಬಿಟ್ಟು ನನಗೆ ಅಂದರೆ ಟೀಚರ್ ಕೆಲಸ ಅಂದರೆ ತೋಟಗಾರಿಕೆ ತರಬೇತಿನ ಹೇಗೆ ಎಲ್ಲ ಮಾಹಿತಿ ಇದು ಮಾಡಬೇಕಂತ ಬಿಟ್ಟರು ಟ್ರೈನಿಂಗಿಂದ ಟ್ರೈನರ್ ಆಗಿಬಿಟ್ಟು ನಾನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹತ್ತಿರ ಕನಕಗಿರಿ ಅಂತ ಇರುತ್ತೆ, ಆ ಊರಲ್ಲಿ ಒಂದು ಸಂಸ್ಥೆ ಇರುತ್ತೆ ಕನಕಗಿರಿ ಹತ್ರ. ಆ ಸಂಸ್ಥೆಗೆ ಜಾಯ್ನ್ ಆಗ್ತೀನಿ ಫ್ರೆಂಡ್ಸ್. ಅಲ್ಲೆಲ್ಲ ಜಾಯ್ನ್ ಆದಮೇಲೆ ಮತ್ತು ನಾನು ಏನಲ್ಲಿ ಕೆಲಸದ ವಿಚಾರವಾಗಿ ಏನೆಲ್ಲ ಬೇಕು ಅವೆಲ್ಲ ಏರಿಯಾಗಳು ಸೆಟಪ್ ಮಾಡಿಕೊಂಡು ಆಮೇಲೆ ಟ್ರೈನಿಗಳನ್ನೆಲ್ಲ ತಗೊಳ್ತೀವಿ ಅಂತ ಹೇಳ್ತೀನಲ್ಲ, ಟ್ರೈನಿಂಗಲ್ಲಿ ಫ್ರೆಂಡ್ಸ್ ಅಲ್ಲಿ ಕೂಡ 10ನೇ ಕ್ಲಾಸು ಫೇಲ್ ಆದವರು, ಆಮೇಲೆ ಫಸ್ಟ್ PUC ಸೆಕೆಂಡ್ PUC ಫೇಲ್ ಆದವರು ಅಂಥವರಿಗೆ ನಾವು ಚೂಸ್ ಮಾಡ್ತೀವಿ ಫ್ರೆಂಡ್ಸ್. ಮೊದಲನೇ ಬ್ಯಾಚ್ ಬಂದ್ಬಿಟ್ಟು ನಾವು 12 ಜನವನ್ನು ತಗೊಳ್ತೀವಿ. ಅದರಲ್ಲಿ ಚೆನ್ನಾಗಿರೋರು ಆಮೇಲೆ ಅಂಗವಿಕಲರು ಕೂಡ ಆಗಿರ್ತಾರೆ. ಅವ್ರನ್ನ ತೆಗೆದುಕೊಂಡು ನಾವು ತರಬೇತಿಯನ್ನು ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಅವರು ಕೂಡ ಅಲ್ಲಿ ಇಂಟ್ರ್ಯೂಗಳೆಲ್ಲ ಮಾಡಿ ಅಲ್ಲಿ ಗಂಗಾವತಿ ತಾಲೂಕು ಮತ್ತು ಕನಕಗಿರಿ ಅಂತ ಹೇಳಿದೆ, ಅಲ್ಲಿಂದ ಉತ್ತರ ಕರ್ನಾಟಕ ಫ್ರೆಂಡ್ಸ್. ಅಲ್ಲಿಂದ ಬರೋ ಸ್ಟೂಡೆಂಟ್ ಅಂತಂದರೆ ರಾಯಚೂರು, ಆಮೇಲೆ ಮಾನ್ವಿ, ಆಮೇಲೆ ಬಾಗಲಕೋಟೆ, ಆಮೇಲೆ ಬೀದರು, ಆ ಏರಿಯಾದಲ್ಲಿ ಏನು ಒಂದು 5-6 ಡಿಸ್ಟಿಕ್ ಇದೆ, ಅದರಿಂದ ಬರೋರು. ಮತ್ತು ಅವ್ರನ್ನೆಲ್ಲ ನಾವು ಇಂಟ್ರ್ವ್ಯೂ ಮಾಡಿಬಿಟ್ಟು ಇಂಟ್ರ್ವ್ಯೂ ಆಗಿ ಅವ್ರದ್ದೆಲ್ಲ ರೆಕಾರ್ಡೆಲ್ಲ ಮಾಡಿಬಿಟ್ಟು ಮತ್ತು ನಾನು ಅಲ್ಲಿ ಕೂಡ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಿಮಗೆ ಎಪಿಸೋಡ್ 5ರಲ್ಲಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ನನ್ನ ಮೊದಲನೇ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು. ನನಗೆ ಅಲ್ಲಿ ಮೊದಲನೇ ಸ್ಯಾಲ್ರಿ 2008 ನಾನು ಅಲ್ಲಿ ಜಾಯ್ನ್ ಆಗಿರ್ತೀನಲ್ಲ, ನನಗೆ ಮೊದಲನೇ ಸ್ಯಾಲ್ರಿ ಬಂದುಬಿಟ್ಟು 2500 ರೂಪಾಯಿ ಕೊಡ್ತಾರೆ ಫ್ರೆಂಡ್ಸ್. 2500ರಲ್ಲಿ ನೋಡಿ, ಆವಾಗ ಅಂದರೆ ಅದು ನನ್ನ ಮೊದಲನೇ ಸ್ಯಾಲ್ರಿ ಫ್ರೆಂಡ್ಸ್. ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನನ್ನ ತರಬೇತಿ ಆದಮೇಲೆ ನಾನು 2008ರಲ್ಲಿ ಅಲ್ಲಿ ಒಂದು ಜಾಬಿಗೆ ಸೇರ್ತೀನಿ. ಅಲ್ಲಿ ನನ್ನ ಸ್ಯಾಲ್ರಿ ಬಂದುಬಿಟ್ಟು 2500 ರೂಪಾಯಿ ನನಗೆ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಅವಾಗೆಲ್ಲ ಖರ್ಚುಗಳು ತುಂಬ ಕಡಿಮೆನೇ ಇರ್ತಿದ್ವು. ಹಾಗೂ ಅದು 2500 ರೂಪಾಯಿ ಅಂದರೆ ಅವಾಗ ನನಗೆ ತುಂಬ ದೊಡ್ಡದು ಫ್ರೆಂಡ್ಸ್. 2500ರಲ್ಲಿ ನಾನು ನನ್ನ ಊಟದ ಖರ್ಚಾಗಲಿ ಮತ್ತು ಬೇರೆ ಎಲ್ಲ ಎಕ್ಸ್ಪೆನ್ಸ್ಗಳೆಲ್ಲ ಸೇರಿಬಿಟ್ಟು ಒಂದು 500ರಿಂದ 600 ರೂಪಾಯಿ ಖರ್ಚಾಗ್ತಿತ್ತು ಫ್ರೆಂಡ್ಸ್. ಹಾಗಾಗಿ ನನಗೆ ಮೊದಲನೇ ಸ್ಯಾಲ್ರಿ 2500 ರೂಪಾಯಿ ಇತ್ತು. ಅದರಲ್ಲಿ ನಾನು ಒಂದು 500ರಿಂದ 600 ರೂಪಾಯಿ ಖರ್ಚು ಮಾಡಿಬಿಟ್ಟು ಮಿಕ್ಕಿದ್ದ ಕಾಸನ್ನು ನಾನು ನಮ್ಮ ತಂದೆ ತಾಯಿಗೆ ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ನನಗೆ ಭಾಳ ಖುಷಿ ಆಯಿತು ಫ್ರೆಂಡ್ಸ್. ಮೊದಲನೇ ಸಂಬಳ ಅಲ್ಲ, ನಾನು ಈಗ ತರಬೇತಿಯನ್ನು ಕಲ್ತಿದ್ದೀನಿ. ತರಬೇತಿ ಆದಮೇಲೆ ನಾನು ಈಗ ತರಬೇತಿ ಅಂದರೆ ನಾನು ಟೀಚರ್ ಕೆಲಸನೂ ಮಾಡ್ತೀನಿ ಅಲ್ಲಿ, ತೋಟಗಾರಿಕೆ ಬಗ್ಗೆನೇ
ಮ್, ಅದು ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. 10ನೇ ಕ್ಲಾಸು ಫೇಲಾಗಿ ಒಂದು ತರಬೇತಿಯಲ್ಲಿ ಸೇರಿ, ತರಬೇತಿ ಅಂದರೆ ನೋಡಿ ಅವಾಗ ಹೇಗಿದೆ ಬದಲಾವಣೆ. ಆ ಆ ಟ್ರೈನಿಂಗ್ ಮುಗಿಸ್ಬಿಟ್ಟು ನಾನು ಟ್ರೈನರ್ ಆಗ್ತಿರೋನಂತಲ್ಲ, ಅದೇ ತುಂಬ ನನಗೆ ದೊಡ್ಡ ಖುಷಿ ತಂದು ಕೊಡುತ್ತೆ ಫ್ರೆಂಡ್ಸ್. ಅದಾಗಿ ಆವಾಗ ನಾನು ನನಗೆ 2500 ಅದು ನನಗೆ ತುಂಬ ದೊಡ್ಡದು. ನಾನು ಸ್ಯಾಲ್ರಿ ನನಗೆ ಕಡಿಮೆ ಇದೆ, ಜಾಸ್ತಿ ಇದೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನ್ನ ಕೆಲಸದ ಬಗ್ಗೆ ನಾನು ಜಾಸ್ತಿ ಹೆಮ್ಮೆಯಿಂದ ನಾನು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ. ತುಂಬ ಇಷ್ಟದಿಂದ ನನಗೆ ಆ ತರಬೇತಿನೂ ಮುಂದುವರಿಸಲಿಕ್ಕೆ ನಾನು ಶುರು ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ತರಬೇತಿ ಶುರು ಮಾಡುವಾಗ ಈಗೇನು ಮದರ್ ಪ್ಲಾಂಟ್ಸ್ ಎಲ್ಲ ಬಂದು ಪ್ಲಾಂಟಿಂಗ್ ಎಲ್ಲ ಮಾಡ್ತೀವಿ. ಪ್ಲಾಂಟಿಂಗ್ ಆದಮೇಲೆ ಕೆಲಸವನ್ನು ಶುರು ಮಾಡ್ತೀನಿ ತರಬೇತಿ ಕೊಡಲಿಕ್ಕೆ. ಹಾಗೂ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಹೇಳ್ದಲ್ಲ ಫ್ರೆಂಡ್ಸ್, ಅಲ್ಲಿ ಕೂಡ 10 ತಿಂಗಳ ಅವಧಿ ಅಂತಲೇ ಶುರು ಮಾಡ್ತೀವಿ ಫ್ರೆಂಡ್ಸ್. ಹಾಗಾಗಿ ಅಲ್ಲಿ ಸ್ಟೂಡೆಂಟ್ ಎಲ್ಲ ಬರ್ತಾರೆ. ಸ್ಟೂಡೆಂಟ್ಗಳೆಲ್ಲ ಪರಿಚಯ ಮತ್ತು ಅವರೆಲ್ಲ ಇಂಟರ್ವ್ಯೂ, ಆಮೇಲೆ ಅವ್ರು ಇರಲಿಕ್ಕೇನೋ ವ್ಯವಸ್ಥೆ ಮತ್ತು ಅವ್ರದ್ದು ನಾನಿಲ್ಲಿ ಬೆಂಗಳೂರಿಗೆ ಬಂದು ಏನೆಲ್ಲ ಕಲ್ತಿರ್ತೀನಿ ಅದೇ ಥರ ಪ್ರತಿಯೊಂದು ಅಲ್ಲಿ ಕೂಡ ಅದನ್ನೇ ಪಾಲನೆ ಮಾಡ್ತೀನಿ. ಮತ್ತು ಅಲ್ಲಿ ಕೂಡ ಒಂದು 3 ಜನ ಅಂತ ಹೇಳ್ಬಿಟ್ಟು ಒಂದು 4 ಬ್ಯಾಚ್ ಮಾಡ್ತೀನಿ. ಅವ್ರಿಗೆ ಕೂಡ ಮೊದಲನೇದಾಗಿ ಸ್ಟಾರ್ಟಿಂಗ್ ಅಂತಂದರೆ ಅವರಿಗೆ ಇಂಟರ್ವ್ಯೂ ಆದಮೇಲೆ ಕ್ಲೀನಿಂಗ್ ಬಗ್ಗೆ, ಆಮೇಲೆ ಕುಕ್ಕಿಂಗ್ ಬಗ್ಗೆ, ಇವೆಲ್ಲ ತರಕಾರಿಗಳು ಹೇಗೆ ಅಲ್ಲಿ ಕುಕ್ಕಿಂಗ್ ಮಾಡುವಾಗ ತರಕಾರಿಗಳು ಅವರಿಗೆ ಪ್ರತಿಯೊಂದು ಪೋಷಕಾಂಶ ಇರತಕ್ಕಂಥ ಎಲ್ಲ ತರಕಾರಿಗಳು ಮತ್ತು ದವಸ ಧಾನ್ಯಗಳು, ಅವರಿಗೆ ಊಟಕ್ಕೆ ಬೇಕಾಗಿರ್ತಕ್ಕಂಥ ಅವೆಲ್ಲನೂ ವ್ಯವಸ್ಥೆ ಮಾಡ್ತಾರೆ ಸಂಸ್ಥೆಯವರು. ಹಾಗಾಗಿ ಅಲ್ಲಿ ತರಬೇತಿಯಲ್ಲಿ ಹೇಗಿರುತ್ತೆ ಅದೇ ಥರ ಅವ್ರಿಗೆ ನಾನು ಕಲಿಸ್ಕೊಡ್ತೀನಿ. ಹಾಗೆ ಅದೆಲ್ಲ ಅವರು ಇರೋ ಜಾಗವೆಲ್ಲ ವ್ಯವಸ್ಥೆ ಆದಮೇಲೆ ಮತ್ತೆ ಟ್ರೈನಿಂಗ್ ಶುರು ಮಾಡ್ತೀವಿ. ಟ್ರೈನಿಂಗ್ ಶುರು ಮಾಡುವಾಗ ಅಲ್ಲಿ ನಮಗೆ ಗೊಬ್ಬರ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಎಮ್ಮೆ, ಅಂದರೆ ಹಸು ಅಂತಂದರೆ ಅಲ್ಲಿ ಎಮ್ಮೆ ಹಸುಗಳ ಸಾಕ್ಬೋದು, ಒಂದು ಎಮ್ಮೆ ಇರಲಿ ಅಂತ ಹೇಳ್ಬಿಟ್ಟು ಎಮ್ಮೆನ ಕೇಳುವಾಗ ಅವರು ಎಮ್ಮೆ ಪ್ರೊವೈಡ್ ಮಾಡ್ತಾರೆ. ಅದನ್ನು ಕೂಡ ಮೇಂಟೈನ್ ಮಾಡ್ತಾರೆ ನಮ್ಮ ತರಬೇತಿದಾರರು. ಅಲ್ಲಿ ಕೂಡ ದಿನನಿತ್ಯದ ಚಟುವಟಿಕೆ ಅಂತಂದರೆ ಅಲ್ಲಿ ಕೂಡ ದಿನನಿತ್ಯ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು. 5 ಗಂಟೆಗೆ ಎದ್ದುಬಿಟ್ಟು ಮೊದಲನೇದು ಮೆಡಿಟೇಷನ್ ಮಾಡ್ತಾರೆ. ಒಂದು ಅರ್ಧ ತಾಸು, ಒಂದು ಹಾಫ್ ಆನ್ ಅವರು ಅವರೆಲ್ಲ ಫ್ರೆಶ್ ಆದಮೇಲೆ ಒಂದು 5:30ಯಿಂದ 6 ಗಂಟೆವರೆಗೂ ಅವರಿಗೂ ಮೆಡಿಟೇಷನ್ ಹೇಳ್ಕೊಡ್ತೀನಿ. ಮೆಡಿಟೇಷನ್ ಆದಮೇಲೆ ಕುಕ್ಕಿಂಗ್ ಮಾಡೋರು ಕುಕ್ಕಿಂಗ್ ಮತ್ತು ಕ್ಲೀನಿಂಗ್ ಮಾಡೋರು ಕ್ಲೀನಿಂಗ್ ಎಲ್ಲ ಆಮೇಲೆ ಅದರಲ್ಲಿ ನಾವು ಈ ಎಮ್ಮೆ ಸಾಕಿರ್ತೀವಲ್ಲ, ಎಮ್ಮೆ ಹಾಲು ಕರೆಯೋದು ಹೇಗೆ ಅಂತೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಅದನ್ನು ಕಲ್ತ್ಕೊಳ್ತೀನಿ ಫ್ರೆಂಡ್ಸ್. ಅದರ ಜೊತೆ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟು ಅದನ್ನೆಲ್ಲ ಮೇವು ಎಲ್ಲ ಹಾಕಿ ರೂಢಿ ಮಾಡಿಕೊಂಡು ಹಾಲು ಕರೆಯೋದನ್ನು ನಾನು ಕಲಿತೀನಿ. ಆಮೇಲೆ ನಮ್ಮಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನಾನು ಕಲಿಸ್ಕೊಡ್ತೀನಿ. ಅದರ ಜೊತೆಗೆ ಅದೇನು ಗೊಬ್ಬರ ಬರುತ್ತೆ, ಆ ಗೊಬ್ಬರವನ್ನೇ ನಾವು ಅಲ್ಲಿ ಒಂದು ಎಲೆ ಗೊಬ್ಬರ ಅಂತ ಮಾಡ್ತೀವಿ. ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಎರೆಹುಳು ಗೊಬ್ಬರ ಅಂತ ಮಾಡ್ತೀವಿ. ಆ ಥರದಲ್ಲಿ 2-3 ವಿಧದಲ್ಲಿ ಗೊಬ್ಬರಗಳು ಫಿಟ್ಗಳನ್ನು ರೆಡಿ ಮಾಡಿಸ್ಬಿಟ್ಟು ಗೊಬ್ಬರದೊಂದು ಸಿಸ್ಟಮ್ ಮಾಡ್ಕೊಳ್ತೀವಿ. ಅದಾದಮೇಲೆ ನಾವು ತರಕಾರಿನ ಹಾಕಿರ್ತೀವಿ. ತರಕಾರಿಗಳು ಒಂದು 25ರಿಂದ 1 ತಿಂಗಳು, ಆಮೇಲೆ 1.5 ತಿಂಗಳು ಆದಮೇಲೆ ಸೊಪ್ಪುಗಳು ಬರಲಿಕ್ಕೆ ಶುರು ಆಗುತ್ತೆ, ತರಕಾರಿಗಳು ಬರಲಿಕ್ಕೆ ಶುರು ಆಗುತ್ತೆ. ಅವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ತರಬೇತಿ ಮುಗಿದ್ಮೇಲೆ ಇದು ಏನು ಮೆಡಿಟೇಷನು, ಆಮೇಲೆ ಬೆಳಗಿನ ಟೈಮೇ ಫ್ರೆಂಡ್ಸ್ ಒಂದು 6ರಿಂದ 7 ಗಂಟೆಗೆ ಅವರು ಟ್ರೈನಿಂಗ್ ಶುರು ಆಗುತ್ತೆ ಫ್ರೆಂಡ್ಸ್. ಅಂದರೆ ನಾವೇನು ಸೊಪ್ಪುಗಳು ಹಾಕಿರ್ತೀವಿ, ಆ ಸೊಪ್ಪುಗಳು ಅವರಿಗೆ ಟ್ರೈನಿಂಗಲ್ಲೇ ನಾವು ಹೇಳಿರ್ತೀವಿ. ನಾವೇ
ಸೊಪ್ಪುಗಳು ಮತ್ತು ಏನು ತರಕಾರಿಗಳಿದೆ ಅದನ್ನು ಕಟಾವು ಮಾಡೋದು. ಆಮೇಲೆ ಅಲ್ಲೇ ಕನಕಗಿರಿ ಅಂತ ಹೇಳಿದೆಲ್ಲ, ಕನಕಗಿರಿಗೂ ಮತ್ತು ನಾವಿರೋ ಸಂಸ್ಥೆಗೂ ಆ, 2 ಕಿಲೋಮೀಟ್ರ್ ಇತ್ತು ಫ್ರೆಂಡ್ಸ್. ಅಲ್ಲಿಂದ ನಾವು ತರಕಾರಿಗಳನ್ನು ಕಟ್ ಮಾಡ್ತೀವಿ, ಸೊಪ್ಪುಗಳನ್ನು ಕಟ್ ಮಾಡ್ತೀವಿ, ರೆಡಿ ಮಾಡಿಬಿಟ್ಟು ವಾರಕ್ಕೊಂದು ಸತಿ ಅಲ್ಲಿ ಸಂತೆ ಆಗ್ತಿರುತ್ತೆ. ಆ ಸಂತೆ ಹತ್ರ ಹೋಗ್ಬಿಟ್ಟು ನಾವು ನಮ್ಮ ತರಕಾರಿ ಆರ್ಗಾನಿಕ್ಕಾಗಿ ಬೆಳೆದಿರ್ತೀವಿ ಅದನ್ನೇ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನಾವು ಸೇಲ್ ಮಾಡೋದು ಕೂಡ ಮಾಡ್ತೀವಿ ಫ್ರೆಂಡ್ಸ್. ಹಾಗೂ ಎಮ್ಮೆ ಏನು ಹಾಲು ಕರಿತೀವಲ್ಲ, ನಮ್ಮ ತರಬೇತಿದಾರರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡು ಅಲ್ಲಿ ಕೂಡ ಮೆಸ್ ಇರುತ್ತೆ, ಅಲ್ಲಿ ಕೆಲಸ ಮಾಡ್ತಾರೆ, ಆಫೀಸ್ ಇರುತ್ತಲ್ವ, ಅಲ್ಲಿ ಸ್ಟಾಫ್ಗಳಿಗೂ ಕೂಡ ನಾವು ಅಲ್ಲಿ ಹಾಲು ಕೂಡ ನಾವು ದಿನನಿತ್ಯ ಅಲ್ಲಿ ಕೂಡ ಹಾಲು ಮಾರಾಟ ಮಾಡ್ತೀವಿ ಫ್ರೆಂಡ್ಸ್. ಅಂದರೆ ನೋಡಿ, ನಮಗೆ ಎಮ್ಮೆಯಿಂದ ಎಷ್ಟೆಲ್ಲ ಉಪಯೋಗ ಆಯಿತು. ನಮ್ಮ ಮಕ್ಕಳಿಗೆ ಕೂಡ ಪ್ರತಿನಿತ್ಯ ಕಾಫಿ ಟೀ ಕುಡಲಿಕ್ಕೆ ಅವರಿಗೂ ವ್ಯವಸ್ಥೆ ಆಗುತ್ತೆ. ಹಾಗೂ ನಾವು ಇನ್ನು ಮಿಕ್ಕಿದ್ದು ಅಲ್ಲಿ ಮಾರಾಟ ಮಾಡ್ತೀವಿ ಫ್ರೆಂಡ್ಸ್. ಆಮೇಲೆ ಅಲ್ಲಿ ಬೆಳೆದಿರತಕ್ಕಂಥ ಸೊಪ್ಪು ತರಕಾರಿಗಳು ವಾರಕ್ಕೊಂದು ಸತಿ ಅಲ್ಲಿ ಹೋಗ್ಬಿಟ್ಟು ಮಾರ್ಕೆಟಿಗೆ ಮಾಡ್ತೀವಲ್ಲ, ಅದರಿಂದ ಕೂಡ ಅಲ್ಲಿ ಇವರಿಗೆ ಉಪಯೋಗ ಆಗುತ್ತೆ. ಅಂದರೆ ಅವರಿಗೆ ತರಬೇತಿಯಲ್ಲೇ ಯಾವ ಥರ ಹೇಗೆ ಅವ್ರ ಕಾಲ ಮೇಲೆ ಅವ್ರನ್ನ ಸ್ವಾವಲಂಬಿಯಾಗಿ ನಿಂತ್ಕೊಂಡು ಜೀವನವನ್ನು ಮಾಡ್ಕೋಬೇಕು ಅನ್ನೋದನ್ನು ರೂಪಿಸ್ಕೊಳ್ಳೋಕ್ಕೆ ನಾವು ತರಬೇತಿಯಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಅದಾಗಿ ಹೀಗೆ ಮುಂದೆ ಒರೆಸ್ಕೊಂಡು ನೆಕ್ಸ್ಟ್ ಮದರ್ ಪ್ಲ್ಯಾಂಟ್ಗಳು ಬರ್ತವೆ. ಮದರ್ ಪ್ಲ್ಯಾಂಟ್ಗಳು ಬಂದ ಮೇಲೆ ಅದು ಒಂದು ಸೆಕ್ಷನ್ ನಡೀತತೆ. ತರಬೇತಿಯಲ್ಲಿ ಬಂದ್ಬಿಟ್ಟು ಪ್ರತಿನಿತ್ಯ 2 ಅವರ್ಸ್ ಅವರಿಗೆ ಥಿಯರಿ ಇರುತ್ತೆ, ಮಿಕ್ಕಿದ್ದು ಒಂದು 4 ತಾಸು ಏನು ಪ್ರಾಕ್ಟಿಕಲಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಥಿಯರಿಯನ್ನು ಮದರ್ ಪ್ಲಾಂಟ್ ಬಗ್ಗೆ ಹೇಗೆಲ್ಲ ಗ್ರೋತ್ ಮಾಡಬೇಕು ಅಂತ ಸೆಕ್ಷನ್ ಒಂದು ಸೆಕ್ಷನ್ ವೈಸು ಅವರಿಗೆ ತರಬೇತಿ ಮುಂದುವರಿಸ್ತೀನಿ ಫ್ರೆಂಡ್ಸ್. ತರಬೇತಿಲಿ ಮುಂದುವರಿಸ್ತಾ ಈ ಮದರ್ ಪ್ಲಾಂಟ್ ಶುರು ಆದಮೇಲೆ ಕಟಿಂಗ್ಸ್ಗಳು ಬರ್ತವೆ. ಕಟಿಂಗ್ಸ್ ಎಲ್ಲ ಹೇಗೆ ಪ್ರಿಪೇರ್ ಮಾಡಬೇಕು, ಈ ಟ್ರೇ ಅಂದ್ರೇನು, ಆಮೇಲೆ ಕವರ್ಸ್ ಬರುತ್ತೆ, ಪ್ಲಾಂಟ್ ಕಟಿಂಗ್ಸ್ ಹಾಕೋದು ಕವರ್ಗಳಂದ್ರೇನು, ಆಮೇಲೆ ಈ ಶೇಡ್ ನೆಟ್ ಯಾಕೆ ಕರೀತಾರೆ, ಆಮೇಲೆ ಶೇಡ್ ನೆಟ್ ಅಂತ ಹೇಳ್ಬಿಟ್ಟು ಎಂತಕ್ಕೆ ಕರೀತಾರೆ, ಆಮೇಲೆ ಪಾಲಿ ಹೌಸ್ ಅಂತ ಹೇಳ್ಬಿಟ್ಟು ಎಂತಕ್ಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿಗಳು ಹೇಳ್ಕೊಡ್ತೀನಿ. ಕಟಿಂಗ್ಸ್ ಎಲ್ಲ ಹಾಕಿದ ಮೇಲೆ ಪ್ರೊಪಗೇಷನಲ್ಲಿ ಯಾಕೆ ಇಡಬೇಕು, ಅದಕ್ಕೆ ಹ್ಯೂಮಿಡಿಟಿ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಹ್ಯೂಮಿಡಿಟಿ ಅದಕ್ಕೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಆಮೇಲೆ ಅಲ್ಲಿ ಕೂಡ ಕಟಿಂಗ್ಸ್ ಮಾಡ್ತೀವಿ ಫ್ರೆಂಡ್ಸ್. ಕಟಿಂಗ್ಸ್ಗಳೆಲ್ಲ ಶುರು ಮಾಡ್ತೀವಿ. ಪ್ರೊಪಗೇಟ್ ಶುರು ಆಗುತ್ತೆ. ಪ್ರೊಪಗೇಟ್ ಶುರು ಆದಮೇಲೆ ಹೀಗೆ ನಾವು ತರಕಾರಿಯನ್ನು ಅಲ್ಲೇ ಬೆಳೆಸ್ಕೊಂಡು ಅವರು ತಿನ್ನೋದು ಅಲ್ಲೇ ಆರ್ಗಾನಿಕ್ಕಾಗಿ ಫ್ರೆಂಡ್ಸ್, ಆರ್ಗಾನಿಕ್ಕಾಗಿ ಅಲ್ಲೇ ಬೆಳೆದ್ಬಿಟ್ಟು ಅಲ್ಲೇ ಯೂಸ್ ಮಾಡೋದು ಒಂದಾಯಿತು. ಮತ್ತು ಎಮ್ಮೆಯಿಂದ ನಮಗೆ ತರಕಾರಿ ಬೆಳೀಲಿಕ್ಕೆ, ಹಣ್ಣಿನ ಗಿಡ ಬೆಳೀಲಿಕ್ಕೆ ಅದು ಒಂದು ಉಪಯೋಗ ಆಯಿತು. ಆಮೇಲೆ ಅದರಿಂದ ಇನ್ನು ಸ್ವಲ್ಪ ಮಿಕ್ಕಿದ್ದು ಅಲ್ಲಿ ಮಾರಾಟ ಮಾಡ್ತೀವಿ, ಅದು ಒಂದು ಉಪಯೋಗ ಆಯಿತು. ಅದೇ ಥರ ಈಗ ಹಾಲು ಆಯಿತು ಮತ್ತು ತರಕಾರಿಗಳಾಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಮದರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ, ಅದರಲ್ಲಿ ಕೆಲವೊಂದು ಸೆಕ್ಷನ್ಗಳಿರ್ತವೆ. ಶೋ ಪ್ಲ್ಯಾಂಟು, ಫ್ರೂಟ್ಸ್ ಪ್ಲ್ಯಾಂಟು, ಆಮೇಲೆ ಮೆಡಿಸನ್ ಪ್ಲ್ಯಾಂಟು ಅಂತ ಹೇಳ್ಬಿಟ್ಟು ಅದರಲ್ಲಿ ಕೂಡ ನಾವೊಂದು 2-3 ಭಾಗ ಮಾಡ್ತೀವಿ. ಅಲ್ಲಿ ಕೂಡ ನಿಧಾನಕ್ಕೆ ಒಂದು 3ರಿಂದ 6 ತಿಂಗಳವರೆಗೆ ಈ ಪ್ಲ್ಯಾಂಟ್ಸ್ಗಳು ಕಟಿಂಗ್ಸ್ಗಳು ಹಾಕೋದು ಶುರು ಆಗುತ್ತೆ. ಅದನ್ನು ನಾವು ರಿಪಾರ್ಟಿಂಗ್ ಮಾಡ್ತೀವಿ. ಆಮೇಲೆ ಅಲ್ಲಿ ಏನು ಅಲ್ಲಿ ಮದರ್ ಪ್ಲ್ಯಾಂಟ್ಗಳು ಇದ್ದಿದ್ದು ಮತ್ತು ಫ್ರೂಟ್ ಪ್ಲ್ಯಾಂಟ್ಗಳು ಇದ್ದಿದ್ವು, ಈ ಪ್ರೊಡಕ್ಷನ್ ಅನ್ನೋದು ಶುರು ಮಾಡ್ತೀವಲ್ಲ, ಅದರಿಂದ ನಿಧಾನಕ್ಕೆ ಒಂದು 6 ತಿಂಗಳಲ್ಲಿ ಒಂದೊಂದೇ ಗ್ರೋತ್ ಆಗೋಕ್ಕೆ ಶುರುವಾಗ್ತವೆ. ಅದನ್ನು ಕೂಡ ನಾವು ಅಲ್ಲಿ ಆ ತರಬೇತಿಯಲ್ಲಿ ಸೇಲ್ಸ್ ಯಾರು ಅಂತ ಹೇಳ್ಬಿಟ್ಟು ನಾವು ಅದು ಒಂದು ಸೆಕ್ಷನ್ ಮಾಡ್ತೀವಿ ಫ್ರೆಂಡ್ಸ್. ಅಲ್ಲಿ ಸೆಕ್ಷನ್ ಮಾಡಿದ್ಮೇಲೆ ಅಲ್ಲಿ ಈ ಶೋ ಪ್ಲ್ಯಾಂಟು ಮತ್ತು ಫ್ರೂಟ್ಸ್ದು ಮತ್ತು ಮೆಡಿಸಿನ್ದು ಇವೆಲ್ಲ ಹೋಗ್ಲಿಕ್ಕೆ ಶುರು ಆಗ್ತವೆ. ಹಳ್ಳಿ ಇದ್ದರೂ ಕೂಡ ಆದಷ್ಟು ಶೋ ಪ್ಲ್ಯಾಂಟ್ಗಳು ಹೋಗ್ತವೆ ಫ್ರೆಂಡ್ಸ್. ಆಮೇಲೆ ಹಣ್ಣಿಂದು, ಆಮೇಲೆ ಶೋ ಪ್ಲ್ಯಾಂಟ್ಗಳು ಮತ್ತು ಹಣ್ಣಿನ ಗಿಡಗಳು, ಆಮೇಲೆ ಔಷಧಿ ಗಿಡಗಳು ಅಲ್ಲಿ
ಜಾಸ್ತಿ ಸೇಲ್ ಆಗೋಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ಔಷಧಿ ಕೆಲವೊಂದು ಗಿಡಗಳು ಆ ಕಡೆ ಎಲ್ಲ ಔಷಧಿ ಗಿಡಗಳು ಇರ್ತವೆ. ಆದರೆ ಅದರ ಬಗ್ಗೆ ಪ್ರಯೋಗಗಳು ಮತ್ತು ಅದರ ಬಗ್ಗೆ ಏನು ಉಪಯೋಗಗಳು ಅದು ಅವ್ರಿಗೆ ಗೊತ್ತಿರಲ್ಲ. ಅದಾಗಿ ಒಂದೊಂದು ಔಷಧಿ ಗಿಡಗಳ ಬಗ್ಗೆ ಅದರೆಲ್ಲ ವಿವರಣೆಗಳೆಲ್ಲ ಬರೆದು ನಾವು ಬೋರ್ಡೆಲ್ಲ ಹಾಕಿರ್ತೀವಿ. ಅದರಿಂದ ಅದರ ಬಗ್ಗೆ ಅರಿತುಬಿಟ್ಟು ಅವರು ತಿಳ್ಕೊಂಡು ಗಿಡಗಳು ತಗೊಳ್ಳೋಕ್ಕೆ ಶುರು ಮಾಡ್ತಾರೆ. ಹಾಗೆ ನಮ್ಮ ಟ್ರೈನಿಂಗ್ ಮುಂದುವರಿತಾ ಇರುತ್ತೆ ಫ್ರೆಂಡ್ಸ್. ಮುಂದುವರಿಯುವಾಗ ಈ ತರಬೇತಿ ಜೊತೆಗೆ ನಾನು ಟ್ರೈನಿಗಳನ್ನು ಒಬ್ಬೊಬ್ಬರಾಗಿ ನಾನು ಅವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ ನನ್ನ ತರಬೇತಿಯಲ್ಲೇ. ಈ ತರಬೇತಿ ಜೊತೆಗೆ ಅಂದರೆ ಅವರೊಬ್ಬರು ಅಂಗವಿಕಲರಾಗ್ಬಿಟ್ಟು ಅವರು ಸ್ವಂತ ಕಾಲಲ್ಲೇ ನಿಂತ್ಕೋಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಇಲ್ಲಿ ತರಬೇತಿಯಲ್ಲಿ ಏನು ನಾವು ಕಲಿಸಿರ್ತೀವಿ ವಿಷಯಗಳು, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಸಮಯ ವೇಸ್ಟ್ ಮಾಡಬಾರ್ದು. ಆಮೇಲೆ ಜನಗಳ ಜೊತೆ ಮಾತಾಡುವಾಗ ಹೇಗೆಲ್ಲ ಮಾತಾಡಬೇಕು, ಆಮೇಲೆ ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು, ಹೇಗೆ ರೆಸ್ಪೆಕ್ಟ್ ಇದು ಮಾಡಬೇಕು, ಅದರ ಬಗ್ಗೆನೂ ಎಲ್ಲ ತಿಳಿಸ್ಕೊಡ್ತೀನಿ. ಆಮೇಲೆ ಈ ತರಬೇತಿ ಆದಮೇಲೆ ಇನ್ನೊಂದು ಜಾಗದಲ್ಲಿ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳೋದಕ್ಕಿಂತ ನೀವೇ ಸ್ವತಃ ನಿಮ್ಮ ಹಳ್ಳಿಯಲ್ಲಿದ್ದು ಏನೆಲ್ಲ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಅವರಿಗೆ ಮೋಟಿವೇಶನ್ ಮಾಡಿಕೊಡ್ತೀನಿ. ಆಮೇಲೆ ಅದರ ಬಗ್ಗೆ ಐಡಿಯಾಗಳು ಹೇಳ್ಕೊಡ್ತೀನಿ. ಹಳ್ಳಿಯಲ್ಲೇ ಇದ್ಬಿಟ್ಟು ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವೊಬ್ಬರು ಇಲ್ಲ ಹಳ್ಳಿಯಲ್ಲಿ ನಮಗೆ ಮಾಡ್ಕೊಳ್ಳೋಕ್ಕೆ ಅನುಕೂಲನೇ ಇಲ್ಲ, ಆಗೋದಿಲ್ಲ ಅನ್ನೋರಿಗೆ ಕೂಡ ನಾವು ಆ ತರಬೇತಿಯ ಮುಗಿದ ನಂತರ ಅಲ್ಲಿರತಕ್ಕಂಥ ಕೆಲವೊಂದು ಅಲ್ಲಿರತಕ್ಕಂಥ ಹತ್ತಿರ ಇರತಕ್ಕಂಥ ರೋಸ್ ಸೆಂಟರ್ ಅಂತಿರುತ್ತೆ. ಆಮೇಲೆ ಹೊಸಪೇಟೆಯಲ್ಲಿ ಕೆಲವೊಂದು ಹಾಸ್ಪಿಟ್ಲ್ ಏರಿಯಾ, ಆಮೇಲೆ ಹೋಟೆಲ್ಗಳು, ಅಂಥ ಜಾಗಕ್ಕೆ ನಾವು ಅವರಿಗೆ ತರಬೇತಿ ಆದಮೇಲೆ ಕೆಲಸವನ್ನು ತೋರಿಸ್ತೀವಿ. ಆಮೇಲೆ ಕೆಲವೊಬ್ಬರು ನಮಗೆ ಬೆಂಗಳೂರು ಕಡೆಯಿಂದನೂ ಟ್ರೈನಿಂಗ್ ಆದಮೇಲೆ ಗಾರ್ಡ್ನರ್ಸ್ ಬೇಕಾಗತ್ತಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಕೆಲವೊಬ್ಬರಿಗೆ ನಾನು ಪಡೆದಿರತಕ್ಕಂಥ ಸಂಸ್ಥೆಯಲ್ಲಿ ಕೂಡ ಅಲ್ಲಿ ನಮಗೆ ಗಾರ್ಡ್ನರ್ಸ್ ಬೇಕಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ತೋಟಗಾರಿಕೆ ತರಬೇತಿ ಆದಮೇಲೆ ಗಾರ್ಡ್ನರ್ಸ್ ಬೇಕಾಗತ್ತಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿ ಕೂಡ ಅವರಿಗೆ ನಾನು ಕಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ತರಬೇತಿ ಮುಗಿದ್ಮೇಲೆ ಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ. ಅದಾದಮೇಲೆ ಹಾಗೆ ತರಬೇತಿಗಳು ಮುಂದುವರಿತವೆ. ಸುಮಾರು ಜನಗಳಿಗೆ ನಾನು ಈ ಥರ ಅವರಿಗೆ ತರಬೇತಿಗಳನ್ನು ಕೊಡ್ತೀನಿ. ಆಮೇಲೆ ನಾನು ನಿಮಗೆ ಹೇಳಿದೆ ಫ್ರೆಂಡ್ಸ್, ಈ ತರಬೇತಿ ಜೊತೆಗೆ ನಾನು ಅವರಿಗೆ ಪರ್ಸ್ನಲಾಗಿ ನಿಮ್ಮ ತೊಂದರೆಗಳೇನು, ಮನೆಯಲ್ಲಿ ಹೇಗೆಲ್ಲ ನಿಮ್ಮನ್ನು ಅಂದರೆ ಈ ತರಬೇತಿಗೆ ಬಂದು ಸೇರೋಕ್ಕಿಂತ ಮುಂಚೆ ನಿಮಗೆ ಜೊತೆ ಹೇಗೆಲ್ಲ ನಿಮ್ಮ ಊರಲ್ಲಿ ಜನಗಳು ನಿಮ್ಮನ್ನು ಹೇಗೆಲ್ಲ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ತರಬೇತಿ ಜೊತೆ ಒಬ್ಬೊಬ್ಬರನ್ನು ತರಬೇತಿ ಮುಗಿದವ್ರಿಗೆ ಕರೆದುಬಿಟ್ಟು ಕೇಳ್ತೀನಿ ಫ್ರೆಂಡ್ಸ್. ಅವಾಗೆಲ್ಲ ಅವರು ಭಾಳಷ್ಟು ಅಂದರೆ ಹಳ್ಳಿಗಳಲ್ವ, ಹಳ್ಳಿಯಲ್ಲಿ ಫ್ರೆಂಡ್ಸ್ ಅವರು ತಿಳುವಳಿಕೆ ಭಾಳಷ್ಟು ಕಡಿಮೆ ಜನಗಳಿಗೆ, ಅಂದರೆ ತಂದೆ ತಾಯಿಗಳಿಗೆ ಭಾಳಷ್ಟು ಕಡಿಮೆ ಇರುತ್ತೆ. ಅಂದರೆ ವಿಶೇಷವಾಗಿ ಅಂಗವಿಕಲ ಮಕ್ಕಳಿಗೆ ಚಿಕ್ಕವರಿಂದ ಹಿಡಿದ್ಬಿಟ್ಟು ಅವರಿಗೆ ಹೇಗೆಲ್ಲ ಮುಂದೆ ಅವರ ಭವಿಷ್ಯದ ಬಗ್ಗೆ, ಅವ್ರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಹಳ್ಳಿಗಳಲ್ಲಿ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಅದಾಗಿ ಉದಾಹರಣೆ ನಂದೇ ತಗೊಳ್ಳಿ. ನಾನು 10ನೇ ಕ್ಲಾಸು ಫೇಲ್ ಆಗಿದ ಮೇಲೆ ಏನೋ ಅವರು ನಮ್ಮ ಬ್ರದರು ಸಿಕ್ಕಿದ್ರು. ಅದೇನೋ ದೇವರ ದಯಾನೋ ಅಥವಾ ನಮ್ಮ ತಂದೆ ತಾಯಿಯರ ಆಶೀರ್ವಾದನೋ ಹಾಗಾಗಿ ನಾನು ಈ ತರಬೇತಿನೇ ಮಾಡಬೇಕಂತಿತ್ತು. ನನಗೆ ಗೊತ್ತಿಲ್ಲ, ಅವರಾಗಿ ನನಗೆ ಸಿಗ್ತಾರೆ, ನಾನು ಅಲ್ಲಿ ಹೋಗ್ತೀನಿ. ಆಮೇಲೆ ಅಲ್ಲಿ ಇರುವಾಗ ನೋಡಿ ನಾನು ಹೇಳಿದೆಲ್ಲ ಆ ವಾತಾವರಣಕ್ಕೆ ನನಗೆ ಜಾಸ್ತಿ ಓದೋಕ್ಕೂ ಕೂಡ ಬರ್ತಿರಲಿಲ್ಲ. ಅಲ್ಲಿದ್ದರೆ ನನ್ನ ಲೈಫ್ ಹೇಗಿರ್ತಿತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಅದೇ ಥರ ನಾನು ನನ್ನ ಇಂಟ್ರೆಸ್ಟಿಂದ ಅವರಿಗೆಲ್ಲ ನನ್ನ ತರಬೇತಿಯಲ್ಲಿ ಅವರಿಗೆ ಕೇಳ್ತೀನಿ, ಯಾವುದೇ ಕಾರಣಕ್ಕೂ ಇವರು ಈ ತರಬೇತಿಯನ್ನು ಪಡೆದ ಮೇಲೆ ವೇಸ್ಟ್ ಆಗಬಾರ್ದು. ಅವರು
ಹೇಗೆ ನಾನು ಈ ತರಬೇತಿನ ಕಲಿತು ಕಂಪ್ಲೀಟಾಗಿ ಸಕ್ಸಸ್ ಆಗಿ ನಾನು ಅವ್ರನ್ನ ಈ ತರಬೇತಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀನಿ. ಅದೇ ಥರ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ತರಬೇತಿ ಮುಗಿದ ಮೇಲೆ ವೇಸ್ಟ್ ಆಗಿರಲಿಕ್ಕೆ ನಾನು ಬಿಡಲ್ಲ. ಅವ್ರ ನಂಬರ್ಗಳು ಮತ್ತು ಪೇರೆಂಟ್ಸ್ ನಂಬರ್ಗಳು ತೊಗೊಳ್ತೀನಿ. ಹಾಗಾಗಿ ನಾನು ಈ ಥರ ಎಲ್ಲ ನಾನು ವಿಚಾರಣೆ ಮಾಡ್ಕೊಂಡು ಹೋಗಾಗ ತಂದೆ ತಾಯಿ ತಂದೆ ತಾಯರಿಗೆ ಅಂಗವಿಕಲರಂತಂದರೆ ಅವ್ರ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ಕಡಿಮೆ. ಅಂದರೆ ಅವ್ರ ತಲೆಯಲ್ಲಿ ಏನಿರುತ್ತಂತಂದರೆ, ಅವರು ಈಗ ಅಂಗವಿಕಲರಾಗಿದ್ದಾರಂತಂದರೆ ಸ್ಕೂಲ್ ಕಡೆ ಅವ್ರಿಗೇನಾದರೂ ವಿಶೇಷವಾಗಿ ಸ್ಕೂಲ್ ಇದೆಯಾ? ಅವ್ರಿಗೆಲ್ಲಾದರೂ ಈ ತರಬೇತಿಗಳು ಸಿಗ್ತಾವಾ? ಅನ್ನೋದು ಕೇಳೋದು ಬಹಳ ಕಡಿಮೆ ಫ್ರೆಂಡ್ಸ್. ಏನೋ ಅಂಗವಿಕಲರಿದ್ದಾರೆ ಅಂತಂದರೆ ಅವ್ರಿಗೆ ಸಾಕಲಿಕ್ಕೆ ಇರುತ್ತೆ. ಆದರೆ ಮನೆಯಲ್ಲಿ ಇದ್ದು ಅವ್ರು ಊಟ ಮಾಡ್ಕೊಂಡಿರಲಿ, ಏನೋ ಮಗ ಇದ್ದಾನೆ, ಏನೋ ಮಗಳಿದ್ದಾರೆ ಅಂತಂತೇಳ್ಬಿಟ್ಟು ಅವರು ಬಿಟ್ಬಿಡ್ತಾರೆ ಫ್ರೆಂಡ್ಸ್. ಇರಲಿ ಮನೇಲಿ ಇದ್ಕೊಂಡು ಅನ್ನೋದು ಬಿಟ್ಬಿಡ್ತಾರೆ. ಅದು ಯಾರೋ ಏನೋ ಅಲ್ಲಿ ಏನೋ ಈಗ ಉದಾಹರಣೆಗೆ ನಮ್ಮ ಬ್ರದರ್ ಹೇಳಿದ್ರೆ ಆ ಥರ ಯಾರಾದರೂ ಒಂದು ಮಾಹಿತಿ ಹೇಳ್ತಾರೆ ಅಂದರೆ ಮಾತ್ರ ಅದ್ರ ಬಗ್ಗೆ ಅವರು ತಿಳ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಅಂಗವಿಕಲರು ಇದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಹಿಂದೆ ಬಿಡಕ್ಕೆ ಹೋಗಬೇಡಿ. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಅಂದರೆ ಬಹಳಷ್ಟು ಅವರಿಗೆ ತರಬೇತಿಗಳು ಬಂದಿದೆ. ಓದಿದ್ದವರು ಕೂಡ ತರಬೇತಿಗಳಿದ್ದಾವೆ, ಓದದೇ ಇರೋರಿಗೆ ಕೂಡ ತರಬೇತಿಗಳಿದ್ದಾವೆ. ಅವರೇನು ಒಂದು ಈ ಬಾಲ್ಯದಿಂದ ಒಂದು ಯೌವನಕ್ಕೆ ಬರ್ತಾರೆ. ಒಂದು 18 ವರ್ಷ 20 ವರ್ಷಕ್ಕೆ ಬರ್ತಾರೆ. ಅದರ ಒಳಗಡೆನೇ ನೀವು ಯೋಚನೆ ಮಾಡಿ ಎಲ್ಲಿ ಅವರಿಗೆ ಕಳಿಸ್ಬೇಕು, ಯಾವ ಥರ ಏನೋ ತರಬೇತಿಗಳಿದ್ದಾವೆ, ಅದನ್ನು ದಯವಿಟ್ಟು ಅವರಿಗೆ ಆ ತರಬೇತಿಗಳಿಗೆ ಕಳಿಸಿ. ಓದೋರು ಇದ್ದಾರಂದರೆ ದಯವಿಟ್ಟು ಈಗ ಹೋಗೋ ಗೋರ್ಮೆಂಟ್ ಸ್ಕೂಲಲ್ಲೆಲ್ಲ ಯಾವುದೇ ಥರದ ಅಂಗವಿಕಲರಿದ್ದಾರೆ, ಈ ಥರ ಆ ಥರ ತೊಂದರೆಗಳಿದ್ರೆ ಅವ್ರಿಗೆ ಕರ್ಕೊಳ್ಳಲ್ಲ ಅನ್ನೋದೇನು ರೂಲ್ಸ್ ಇಲ್ಲ. ಚೆನ್ನಾಗಿರೋರು ಹೇಗೆಲ್ಲ ಹೋಗೋಕ್ಕೆ ಹಕ್ಕಿದೆ, ಅದೇ ಥರ ಅಂಗವಿಕಲರಿಗೂ ಕೂಡ ಹಕ್ಕಿದೆ. ಅವ್ರಿಗೆ ಕೂಡ ಸ್ಕೂಲಿಗೆ ಕಳಿಸಿ, ಒಳ್ಳೆಯ ರೀತಿಯಲ್ಲಿ ಓದಿಸಿ, ಅವ್ರನ್ನ ಮುಂದುವರಿಸಿ, ಅವರಿಗೂ ಒಂದು ಜೀವನ ಮಾಡ್ಕೊಳ್ಳೋಕ್ಕೆ ದಾರಿದೀಪವಾಗಿ ದಾರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಅದೇ ಥರ ಫ್ರೆಂಡ್ಸ್, ನಾನು ಅಲ್ಲಿ ಕೇಳುವಾಗ ಒಬ್ಬೊಬ್ಬರಲ್ಲಿ ಒಂದೊಂದು ಕಥೆಗಳಿರ್ತವೆ ಫ್ರೆಂಡ್ಸ್. ನೋಡಿ, ಒಬ್ಬರು ಹೇಳ್ತಾರೆ ಅವರು ಮನೇಲಿರುವಾಗ ಏನು ಮಾಡ್ತಾರಂತೆ, ಒಬ್ಬೊಬ್ಬರು ಓದಿರಲ್ಲ ಹುಡುಗರು 5ನೇ ಕ್ಲಾಸು 6ನೇ ಕ್ಲಾಸು ಓದಿರ್ತಾರೆ. ಮತ್ತು ಇನ್ನು ಅವ್ರ ಜೊತೆ ಅವರೇನೋ ತಮ್ಮನೋ ತಂಗಿನೋ ಇರ್ತಾರೆ. ಅವ್ರನ್ನ ನೋಡಿಕೊಂಡು ಮನೆಯಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಫ್ರೆಂಡ್ಸ್. ಅಂದರೆ ತಂದೆ ತಾಯಿಗಳು ಕೆಲಸಕ್ಕೆ ಹೋಗಬೇಕಾದ್ರೆ ಇವರು ಅವ್ರೇನು ಮಕ್ಕಳು ಇರ್ತಾರಲ್ಲ ಚಿಕ್ಕವರು, ಅವ್ರ ತಮ್ಮನೋ ತಂಗಿನೋ ಇರ್ತಾರಲ್ಲ, ಅವ್ರನ್ನ ನೋಡಿಕೊಂಡು ಮನೆಯಲ್ಲೇ ಇರಬೇಕಂತೆ ಫ್ರೆಂಡ್ಸ್. ಈ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಕೆಲವರಂತೂ ಅವರ ಅದೇ ಅಂದರೆ ಈಗ ಅವರಿಗೆ ಮನೆ ಬಿಟ್ಟು ಆಚೆ ಕಳಿಸಿಲ್ಲ ಅಂದರೆ ಅವರಿಗೆ ಪ್ರಪಂಚ ಜ್ಞಾನದ ಬಗ್ಗೆ ಏನು ತಿಳುವಳಿಕೆ ಆಗುತ್ತೆ ಫ್ರೆಂಡ್ಸ್ ಹೇಳಿ. ಹಾಗಾಗಿ ಈ ಥರ ಬಿಡೋದು ಬೇಡ. ಅವರು ಓದೋದಿದ್ರೆ ಓದೋದಿರಲಿ, ಮತ್ತು ಈ ಥರ ಏನಾದರೂ ತರಬೇತಿಗಳು ಇರೋದಾದರೆ ತರಬೇತಿ ಇರಲಿ. ಆ ತರಬೇತಿನ ಅವರಿಗೆ ಕಲಿಸ್ಕೊಟ್ಟಿದ್ದೆ ಅಂದರೆ ಖಂಡಿತವಾಗಲಿ ಅವರು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದನ್ನು ರೆಡಿ ಮಾಡ್ಕೊಳ್ತಾರೆ. ಆಮೇಲೆ ಅವರು ಕೂಡ ಜೀವನ ಮಾಡಲಿಕ್ಕೆ ಮುಂದೆ ಅನುಕೂಲಗಳಾಗ್ತವೆ. ಹಾಗಾಗಿ ದಯವಿಟ್ಟು ಯಾರನ್ನ ಅಂಗವಿಕಲರಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಮನೆ ಕೆಲಸನೇ ಮಾಡ್ಕೊಂಡೋದಾಗಿರಲಿ ಅಥವಾ ಮಕ್ಕಳೇ ನೋಡ್ಕೊಂಡೋದಾಗಿರಲಿ, ಇಲ್ಲೇ ಮನೆಯಲ್ಲೇ ಉಪಯೋಗ ಆಗತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಗೊತ್ತಿಲ್ಲ ಅಂತಂದರೆ ಆದಷ್ಟು ಹತ್ತಿರದಲ್ಲಿ ನಿಮಗೆ ಪರಿಚಯ ನಿಮ್ಮ ಊರಲ್ಲೇ ಯಾವುದಾದ್ರು ಯಾರಿಗಾದರೂ ಒಬ್ಬರಿಗೆ ಗೊತ್ತಿರುತ್ತೆ, ಆ ಥರ ಅವ್ರ ಹತ್ರ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಮಕ್ಕಳನ್ನು ಸಾಮಾನ್ಯ ಜನರಂತೆ ನಮ್ಮನ್ನು ಕೂಡ ಗುರುತಿಸಿ, ಆಮೇಲೆ ಅಯ್ಯೋ ಪಾಪ ಅನ್ನೋದು ಬೇಡ. ನಿಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಿ, ಆಮೇಲೆ ಹೆಲ್ಪ್ ಮಾಡಿ. ಅವರು ಕೂಡ ಮುಂದುವರಿತಾರೆ. ಆಮೇಲೆ ಅವರು ಸಾಮಾನ್ಯ ಜನರಂತೆ ಅವರು ಕೂಡ ಜೀವನವನ್ನು ಮಾಡ್ತಾರೆ ಫ್ರೆಂಡ್ಸ್. ಅದೇ ಥರ ಈಗೇನು ನಾವು ಅವರಿಗೆ ತರಬೇತಿ ಆದಮೇಲೆ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್, ಸಿವಿಯರ್ ಡಿಸಬಿಲಿಟಿ ಫ್ರೆಂಡ್ಸ್, 2 ಕಾಲುಗಳು ತೊಂದರೆ ಇರುತ್ತೆ, ಒಬ್ಬೊಬ್ಬರಿಗೆ ಒಂದು ಕೈ ತೊಂದರೆ ಇರುತ್ತೆ, ಪೋಲಿಯೋನೋ ಸಿವಿಯರ್ ಡಿಸಬಿಲಿಟಿ ಈ ಥರ ಇರೋರಿಗೆ ಫ್ರೆಂಡ್ಸ್ ಹೇಳ್ತೀನಿ, ಸಾಮಾನ್ಯರಿಗಿಂತ ಒಂದು ಹೆಜ್ಜೆ ಜಾಸ್ತಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಆಮೇಲೆ ಅವ್ರ ಬುದ್ಧಿ ತಿಳುವಳಿಕೆ
ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಬಯಸೋದಿರಲ್ಲ ಅವರಿಗೆ. ಒಳ್ಳೆ ಯೋಚನೆಗಳು, ಎಲ್ಲರ ಬಗ್ಗೆ ಭಾಳ ಒಳ್ಳೆಯದನ್ನೇ ಬಯಸೋದು, ಆ ಥರದ್ದೆಲ್ಲ ಗುಣಗಳಿರ್ತವೆ. ಅದಾಗಿ ಅವ್ರನ್ನ ಚಿಕ್ಕವರಿಂದ ಹಿಡಿದೇ ಒಂದು ದಾರಿ ತೋರಿಸಿದ್ರೆ ಖಂಡಿತವಾಗಿಯೂ ಒಳ್ಳೆಯದಾಗಿ ಬೆಳೆದು ಅವರು ಅವ್ರ ಜೀವನವನ್ನು ಮಾಡ್ತಾರಂತ ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ನಾನೇನು ನಮ್ಮ ತರಬೇತಿಯಲ್ಲಿ ತರಬೇತಿಯನ್ನು ಮುಗಿಸಿದ ನಂತರ ಸಿವಿಯರ್ ಡಿಸಬಿಲಿಟಿ ಅಂದರೆ 2 ಕಾಲುಗಳು ಪೋಲಿಯೋ ಆಗಿರುತ್ತೆ. ಅವರಿಗೆ ವೀಲ್ಚೇರ್ ಬೇಕಾಗಿರುತ್ತೆ. ಆಮೇಲೆ ಒಬ್ಬೊಬ್ಬರು ಒಂದು ಕಾಲು ನಂತರ ಲೋಕೋಮೋಟರ್ ಪೋಲಿಯೋ ಅಂತ ಏನು ಹೇಳ್ತೀನಿ ಆ ಥರ ಇರುತ್ತೆ. ಅವ್ರು ಕ್ರಚಸ್ ಇಟ್ಕೊಂಡು ನಡೀತಾರೆ. ಅಂಥವರಿಗೆ ಆ ತರಬೇತಿಯಲ್ಲಿ ಅವ್ರಿಗೇನು ಕ್ರಚಸ್ ಬೇಕು ಅವ್ರಿಗೆ ಕ್ರಚಸ್ಸು, ಆಮೇಲೆ ಕ್ಯಾಲಿಪರ್ ಬೇಕು ಅವ್ರಿಗೆ ಕ್ಯಾಲಿಪರು, ಆಮೇಲೆ ವೀಲ್ಚೇರ್ ಬೇಕು ಅವ್ರಿಗೆ ವೀಲ್ಚೇರು, ಇದೆಲ್ಲ ನಮ್ಮ ಸಂಸ್ಥೆ ಅವರಿಗೆ ಪ್ರೊವೈಡ್ ಮಾಡುತ್ತೆ. ಅದಾದಮೇಲೆ ಆ ತರಬೇತಿಯಲ್ಲಿ ಅದನ್ನು ಅವರು ಬದಲಾವಣೆ ಆದಮೇಲೆ ಅದನ್ನು ತರಬೇತಿ ಮುಗಿದ ನಂತರ ಅವರಿಗೆ ಓಡಾಡಲಿಕ್ಕೆ ಖುಷಿ ಫ್ರೆಂಡ್ಸ್. ಅಂದರೆ ನೋಡಿ 2 ಕಾಲು ಸಿವಿಯರ್ ಇರುತ್ತೆ. ಅವರು ಭೂಮಿ ಮೇಲೇ ಇದು ತಡ್ಕೊಂಡು ಓಡಾಡ್ತಾರೆ. ಅವರಿಗೆ ವೀಲ್ಚೇರ್ ಕೊಟ್ಟರೆ ಫ್ರೆಂಡ್ಸ್, ಅವರೇ ಸ್ವತಃ ನಾನೇನಲ್ಲಿ ತರಬೇತಿ ಅಂತ ಹೇಳಿದೆ 2 ಕಿಲೋಮೀಟರ್ ಇರುತ್ತೆ ನಮ್ಮ ತರಬೇತಿ ಸೆಂಟ್ರಿಂದ, ತೋಟಗಾರಿಕೆ ತರಬೇತಿಯಿಂದ ಅಲ್ಲಿ ಮಾರ್ಕೆಟಿಗೆ 2 ಕಿಲೋಮೀಟರ್ ಇರುತ್ತೆ. ವೀಲ್ಚೇರ್ ಮೇಲೇ ಅವ್ರು ತರಕಾರಿಗಳನ್ನು ರೆಡಿ ಮಾಡಿ ಮೂಟೆ ಕಟ್ಕೊಂಡು ವೀಲ್ಚೇರ್ ಮೇಲೆ ಹಾಕ್ಕೊಂಡು ಅವ್ರು ವೀಲ್ಚೇರ್ ಮೇಲೆ ಓಡಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತರಕಾರಿ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರ ತರಕಾರಿನೂ ಮಾರಾಟ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ನೋಡಿ ಹೇಗಿರುತ್ತೆ ಉದಾಹರಣೆ, ಇದನ್ನೇ ತಗೊಳ್ಳಿ. ಅದಾಗಿ ಅವ್ರಿಗೇನು ಬೇಕಾಗಿರುತ್ತೋ ಅವರಿಗೆ ನಾವು ಸಹಾಯ ಮಾಡಿದೆವು ಅಂದರೆ ಖಂಡಿತವಾಗಿ ಅವ್ರ ಜೀವನ ರೂಪಿಸ್ಕೊಳ್ತಾರೆ ಫ್ರೆಂಡ್ಸ್. ಅದೇ ಥರ ಈ ತರಬೇತಿ ಮುಗಿದ ಮೇಲೆ ಸಿವಿಯರ್ ಡಿಸಬಿಲಿಟಿಯನ್ನು ಹೇಳ್ತೀನಲ್ಲ, ಅಲ್ಲಿ ಒಂದು ರೋಸ್ ಸೆಂಟರ್ ಅಂತ ಇರುತ್ತೆ. ಅಲ್ಲಿಂದ ಒಂದು 20 ಕಿಲೋಮೀಟರ್ ಹೊಸಪೇಟೆ ಹತ್ತಿರ ಇರೋದದು. ಅಲ್ಲಿ ಭಾಳಷ್ಟು ನಾವು ವಿದ್ಯಾರ್ಥಿಗಳನ್ನು ಅವರಿಗೆ ನಾವು ಹೋಗ್ಬಿಟ್ಟು ಅಲ್ಲಿ ಈ ಥರ ನಾವು ಇಲ್ಲಿ ತೋಟಗಾರಿಕೆ ತರಬೇತಿ ಮಾಡಿದ್ದೀವಿ, ಅಂಗವಿಕಲರು ಆಗಿ ಆ ತೋಟಗಾರಿಕೆ ತರಬೇತಿಯನ್ನು ಪಡೆದು ನಿಮಗೆ ಏನು ಸಹಾಯ ಬೇಕೈತೆ ಈ ತೋಟಗಾರಿಕೆ ಕಟಿಂಗ್ಸ್ ಬಗ್ಗೆ, ಪ್ಲಾಂಟ್ ಪ್ರೊಡಕ್ಷನ್ ಬಗ್ಗೆ ನಿಮಗೆ ಏನು ಬೇಕಾಗತ್ತೆ ನಮ್ಮವ್ರನ್ನ ಕರ್ಕೊಳ್ಳಿ. ಆಮೇಲೆ ಅವರಿಗೂ ಜೀವನ ರೂಪಿಸ್ಕೊಳ್ಳೋಕ್ಕೆ ನೀವು ಸಹಾಯ ಮಾಡಿ ಅಂತ ಕೇಳೋವಾಗ ಅವರು ಅದನ್ನು ಅವರು ಒಂದು ಅವಕಾಶ ಕೊಡ್ತಾರೆ. ಹಾಗಾಗಿ ನಾವು ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲಿ ಕೂಡ ಈ ಗಾರ್ಡನ್ ಬಗ್ಗೆ ಅಂದರೆ ಕಟಿಂಗ್ಸ್ ಮಾಡೋದು ಹೇಗೆ, ಮತ್ತು ನಾನು ಪ್ರೊಡಕ್ಷನ್ ಏನು ಹೇಳಿರ್ತೀನಲ್ಲ, ಒಬ್ಬೊಬ್ಬರು ಬರೀ ಕವರು ತುಂಬೋದೇ ಅಂತೆ ಫ್ರೆಂಡ್ಸ್. ಅವರು ದಿನಕ್ಕೆ ಒಂದು 300 ತುಂಬಬೇಕು, 500 ತುಂಬಬೇಕು. ಆಮೇಲೆ ಅದೇ ಥರ ರೋಸ್ ಅವರು ಬೆಳೆದಿರ್ತಾರೆ. ಇವತ್ತಿಗೂ ಅವರ ರೋಸ್ ಫೇಮಸ್ ಫ್ರೆಂಡ್ಸ್ ಬಂದಿರುತ್ತೆ. SLV ಅಂತ ಹೇಳ್ಬಿಟ್ಟು ಹೊಸಪೇಟೆಯಲ್ಲಿದೆ ಫ್ರೆಂಡ್ಸ್. ಸುಮಾರು ಕಲರ್ಸ್, ಗುಲಾಬಿ ಕಲರ್ಸು ಅವರು ಅಲ್ಲಿಂದ ಬೇರೆ ಬೇರೆ ದೇಶಗಳು ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗಾಗಿ ಆ ಜಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗುತ್ತೆ. ಹಾಗಾಗಿ ಅಲ್ಲಿ ಕೂಡ ಸೆಕ್ಷನ್ ವೈಸ್ಗಳು ಇರ್ತಾವಂತೆ. ಒಬ್ಬರು ಪ್ಲಾಂಟ್ ಪ್ರೊಡಕ್ಷನ್ ಮಾಡಿದ್ರೆ ಇನ್ನೊಬ್ಬರು ರೋಸ್ ಕ್ವಾಲಿಟಿ ಫ್ರೆಂಡ್ಸ್, ರೋಸ್ ಕ್ವಾಲಿಟಿಗಳನ್ನು ನೋಡಿಬಿಟ್ಟು ಕಟಿಂಗ್ಸ್ ಮಾಡೋದಂತೆ. ಆ ಥರ ಎಲ್ಲ ಕೆಲಸ ಮಾಡ್ತಾರೆ. ಅವರಿಗೆ ಅಲ್ಲಿ ಕೆಲಸ ನಾವೇನಲ್ಲಿ ಅವ್ರಿಗೆ ಹೇಳಿ ಅವ್ರಿಗೆ ಕೆಲಸ ಕೊಡಿಸಿದ ನಂತರ ಅಲ್ಲಿ ಬಂದು ಹಂಚ್ಕೊಳ್ತಾರೆ ಫ್ರೆಂಡ್ಸ್. ಅದು ಕೂಡ ನನಗೆ ತುಂಬ ಖುಷಿ ಮತ್ತು ಸಂತೋಷ ಮತ್ತು ತುಂಬ ಹೆಮ್ಮೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಅಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಮತ್ತು ಅವರು ಒಂದು ಸ್ವಾವಲಂಬನೆಯಾಗಿ ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ತರಬೇತಿ ನಂತರ ಅವರು ದುಡಿಲಿಕ್ಕೆ ಶುರು ಮಾಡ್ತಾರೆ ಮತ್ತು ಕೆಲಸ ಮಾಡಲಿಕ್ಕೆ ಅವರು ತುಂಬ ಇಷ್ಟಪಡ್ತಾರೆ. ಈ ಥರ ಎಲ್ಲ ಬದಲಾವಣೆಗಳು ಆಗತ್ತೆ ಫ್ರೆಂಡ್ಸ್. ಸೊ ಅದಾಗಿ ಅವರು ಇದೇ ಥರ ತರಬೇತಿ ಪಡ್ಕೊಂಡು ಹಾಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ನಾವು ಸಪೋರ್ಟ್ ಮಾಡ್ತೀವಿ. ಆಮೇಲೆ ಹಂಗೆ ಮುಂದುವರಿಯುತ್ತೆ. ಹಾಗೆ ಬರ್ತಾ ಬರ್ತಾ ವರ್ಷಗಳು ಹಾಗೆ ಕಳೀತಾ ಇದ್ದಾಗೆ ಹೊಸ ವಿದ್ಯಾರ್ಥಿಗಳು ಬರ್ತಾರೆ. ಅವ್ರ ಜೊತೆ ನಮಗೆ ಬಾಂಡಿಂಗ್ ಬೆಳೀತೈತೆ. ಅವರಿಗೆ ಇಂಟ್ರ್ವ್ಯೂ ಮಾಡೋದರಿಂದ ಹಿಡಿದು ಇಂಟ್ರ್ವ್ಯೂ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅವರಿಗೆ ಮೋಟಿವೇಶನ್ ಮಾಡ್ತೀವಿ. ಹೇಗೆಲ್ಲ ಅವಳು ಜೀವನದಲ್ಲಿ ಹೇಗೆಲ್ಲ ಅವರು ಬದಲಾವಣೆ ಆಗೋದ್ರಿಂದ ಅವರಿಗೆ ಏನು ಇಂಪ್ರೂವ್ಮೆಂಟ್ ಇರುತ್ತೆ, ಆಮೇಲೆ ಅವರಿಂದ ಅವ್ರ ತಂದೆ ತಾಯಿಗಳಿಗೆ ಏನೆಲ್ಲ ಸಹಾಯ ಆಗುತ್ತೆ. ಅಲ್ಲಿ ಬರತಕ್ಕಂಥ ಕೆಲವೊಬ್ಬರು ವಿದ್ಯಾರ್ಥಿಗಳು ಹೇಳ್ತೀನಿ ಫ್ರೆಂಡ್ಸ್, ತುಂಬ ಬಡವರಂದರೆ ತುಂಬ ಬಡವರು ಇರ್ತಾರೆ. ಒಬ್ಬೊಬ್ಬರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿರುತ್ತೆ. ಅದಕ್ಕೆ ಅಂಥವ್ರನ್ನೆಲ್ಲ
ನಾವು ಈ ತರಬೇತಿಯನ್ನು ಕೊಟ್ಟಿದ ಮೇಲೆ ಒಬ್ಬೊಬ್ಬರಂತೂ ಅವರೇ ಅವರ ತಂದೆ ತಾಯಿನ ಸಾಕೋ ಲೆವೆಲ್ಲಿಗೆ ಬೆಳೀತಾರೆ. ಆಮೇಲೆ ಒಬ್ಬೊಬ್ಬರಂತೂ ನಾವು ಮಾಡಿರೋ ತರಬೇತಿಯ ಆ, ಹಲವಾರು ಆ, ವಿಧವಾದ ಏನು ತರಬೇತಿಗಳಿದ್ದಾವೆ. ಅಂದರೆ ಉದಾಹರಣೆಗೆ ಈ ವೆಜಿಟೇಬಲ್ ಗ್ರೋತ್ ಅಂದರೆ ವೆಜಿಟೇಬಲ್ದು ಒಂದು ಸೆಕ್ಷನು, ಈ ಮೆನ್ಯೂರ್ದು, ಆಮೇಲೆ ಈ ಡೈರಿದು. ಉದಾಹರಣೆಗೆ ಒಂದು ಎಮ್ಮೆ ನಾವು ತಗೊಳ್ಳೋದು ಅದೇ ಕಾರಣಕ್ಕೆ ಫ್ರೆಂಡ್ಸ್. ಒಬ್ಬ ಅಂಗವಿಕಲ ಆಚೆ ಎಲ್ಲಿ ದುಡಿಯೋಕ್ಕೆ ಹೋಗಿ ಆಗಲ್ಲ ಅಂತಂದರೆ ಅವ್ರ ಮನೆಯಲ್ಲೇ ಒಂದು ಎಮ್ಮೆನೋ ಅಥವಾ ಒಂದು ಹಸುನೋ 1 ಅಥವಾ 2 ಇಟ್ಕೊಂಡ್ರೆ ಅವನು ಜೀವನ ಮಾಡ್ಬೋದು ಫ್ರೆಂಡ್ಸ್. ಅಂತೇಳ್ಬಿಟ್ಟು ಅದನ್ನು ತಗೊಂಡು ನಾವೇನು ಇದು ಮಾಡಿರ್ತೀವಿ. ಅದಾಗಿ ಕೆಲವೊಬ್ಬರು ಮಕ್ಕಳಂತೂ ಒಂದು ಹಸು ಸಾಕ್ತೀವಿ ಅಂತಂದರೆ ಹಸುಗಳನ್ನೇ ಸಾಕ್ಬಿಟ್ಟು ಹಾಲು ಮಾರಿಬಿಟ್ಟು ಜೀವನವನ್ನು ರೂಪಿಸ್ಕೊಳ್ತಾರೆ. ಕೆಲವೊಬ್ಬರು ಬರೀ ಗೊಬ್ಬರನೇ ಫ್ರೆಂಡ್ಸ್. ವರ್ಮಿ ಕಾಂಪೋಸ್ಟ್ ಅಂತೇನು ನಾವು ತೋರಿಸ್ಕೊಟ್ಟಿರ್ತೀವಿ. ವರ್ಮಿ ಕಾಂಪೋಸ್ಟ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಅದ್ರ ಬಗ್ಗೆನೇ ಆ ಗೊಬ್ಬರಗಳು ಮಾಡಿಬಿಟ್ಟೇ ಅಲ್ಲೇ ಪ್ಯಾಕಿಂಗ್ ಮಾಡಿಬಿಟ್ಟು ಅಲ್ಲಿ ಹಳ್ಳಿ ರೈತರುಗಳಿಗೆ ಕೊಡತಕ್ಕಂಥವು ಮಾಡ್ತಾರೆ. ಆಮೇಲೆ ಕೆಲವೊಬ್ಬರು ಫ್ರೆಂಡ್ಸ್ ತರಕಾರಿಗಳು ಮಾರಿಬಿಟ್ಟು ಅಲ್ಲಿ ಹಳ್ಳಿಗೆ ಬೆಳಿಗ್ಗೆ ಏನು ಬೇಕಾಗಿರುತ್ತೆ, ನಾವು ಹಳ್ಳಿಯಲ್ಲಿದ್ದು ಬೆಳಗ್ಗೆ ಅಲ್ಲೇ ಅದೇ ಊರಲ್ಲಿ ಏನು ಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಇದು ಮಾಡಿರ್ತೀವಿ. ಅವರು ಅದೇ ತರಕಾರಿಗಳನ್ನು ಅಲ್ಲಿ ಬೆಳೆಸಿ ಅದೇ ಅವ್ರ ಊರಲ್ಲೇ ಮಾರಾಟ ಮಾಡಿಕೊಂಡು ಜೀವನ ಮಾಡಿಕೊಂಡು ಹೋಗತಕ್ಕಂಥಗಳನ್ನು ನಾವು ಉದಾಹರಣೆಗಳನ್ನು ನೋಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಎಲ್ಲರೂ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನೋಡಿ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನಿಮ್ಮ ಸ್ನೇಹಿತರಿಗೂ ಹೇಳಿ ನನಗೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾಯಿನಿ ಫ್ರೆಂಡ್ಸ್. ಇನ್ನು ಮುಂದೆ ವರ್ಷನ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಶುಭೋದಯ ಮತ್ತು ಶುಭ ದಿನ ಫ್ರೆಂಡ್ಸ್.